ನಮಸ್ಕಾರ ಸ್ಪರ್ಧಾ ಮಿತ್ರರೇ, ತಮ್ಮೆಲ್ಲರಿಗೂ ಸ್ವಾಗತ ಕನ್ನಡ ಜಿಕೆ ಗುರು 54 ಯೂಟ್ಯೂಬ್ ಚಾನಲ್ಗೆ. ಫ್ರೆಂಡ್ಸ್, ಈ ವಿಡಿಯೋ 2019 FDA ಸಾಮಾನ್ಯ ಜ್ಞಾನ ಪ್ರಶ್ನೆ ಪತ್ರಿಕೆ ಆಗಿದೆ. ಹಾಗಾಗಿ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನೋಡೋಕ್ಕಿಂತ ಮೊದಲು ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಬಟನ್ ಹತ್ರ ಬೆಲ್ ಐಕನ್ ಇದೆ. ಬೆಲ್ ಐಕನ್ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ತಮಗೆ ತಕ್ಷಣ ನೋಟಿಫಿಕೇಶನ್ ಬರುತ್ತೆ ಮತ್ತು ವಿಡಿಯೋ ನೋಡಲು ತುಂಬಾ ಅನುಕೂಲ ಆಗುತ್ತೆ. ಫ್ರೆಂಡ್ಸ್, ಹಾಗೆ ವಿಡಿಯೋ ನೀವು ನೋಡೋಕ್ಕಿಂತ ಮೊದಲು ನಿಮ್ಮ ಸ್ಪರ್ಧಾ ಮಿತ್ರರಿಗೆ ಕೂಡ ಈ ವಿಡಿಯೋ ಶೇರ್ ಮಾಡಿ. ಯಾಕಂದ್ರೆ ನಿಮ್ಮ ಗೆಳೆಯರಿಗೆ ಈ ವಿಡಿಯೋ ಶೇರ್ ಮಾಡಿದ್ರೆ ಮುಂಬರುವ FDA ಪ್ರಶ್ನೆ ಪತ್ರಿಕೆ ಅವರು ಓದಲು ತುಂಬಾ ಅನುಕೂಲ ಆಗುತ್ತೆ. ಫ್ರೆಂಡ್ಸ್, ಮೊದಲನೇ ಪ್ರಶ್ನೆ ಏನಂತ ನೋಡೋಣ. ಮೊದಲನೇ ಪ್ರಶ್ನೆ, GST ಇಂದ ವಿನಾಯಿತಿ ಪಡೆದಿದ್ದು ಯಾವುದು ಅಂತ ಕೇಳಿದರೆ 4 ಆಯ್ಕೆಗಳಿದ್ದು, ಮೊದಲನೇ ಆಯ್ಕೆ ಪೆಟ್ರೋಲಿಯಂ, ಎರಡನೇ ಆಯ್ಕೆ ಔಷಧ ಗ್ರೇಡ್ ಮತ್ತು ಉಪ್ಪು, ಮೂರನೇದಾಗಿ ಪೆಟ್ರೋಲಿಯಂ ಮತ್ತು ಆಲ್ಕೋಹಾಲ್, ನಾಲ್ಕನೇದಾಗಿ ಪೆಟ್ರೋಲಿಯಂ ಮತ್ತು ಶಿಶು ಆಹಾರ. ಇದರಲ್ಲಿ ಸರಿಯಾದ ಉತ್ತರ ಮೊದಲನೇದು ಸರಿಯಾದ ಉತ್ತರ. ಇದರಲ್ಲಿ ಪೆಟ್ರೋಲಿಯಂ GST ಇಂದ ವಿನಾಯಿತಿ ಪಡೆದಿದ್ದು ಪೆಟ್ರೋಲಿಯಂ ಮತ್ತು ಜೈವಿಕ ಅನಿಲ. ಓಕೆ, ನಂತರ ಎರಡನೇ ಪ್ರಶ್ನೆ, ಕೊಲೆಸ್ಟ್ರಾಲ್ ನಿಂದ ಪಡೆಯಲಾಗಿದ್ದು ಯಾವುದು ಅಂತ ಕೇಳಿದರೆ ಇದರಲ್ಲಿ 4 ಆಯ್ಕೆಗಳಿದ್ದು ಅದರಲ್ಲಿ ಸರಿಯಾದ ಉತ್ತರ ಬೈಲ್ ಲವಣಗಳು. ಸರಿಯಾದ ಉತ್ತರ ಯಾವುದು? ಎರಡನೇದು ಬೈಲ ಲವಣಗಳು. ಹಾಗೆ ಮೂರನೇ ಪ್ರಶ್ನೆ, ಭಾರತದಲ್ಲಿ ಜೀವಗೋಳ ಧಾಮವನ್ನು ಸ್ಥಾಪಿಸಿದ್ದು ಎಲ್ಲಿ ಅಂತ ಕೇಳಿದರೆ ಇದು ಸರಿಯಾದ ಉತ್ತರ ನೀಲಗಿರಿಯಲ್ಲಿ. ಮೂರನೇ ಸರಿಯಾದ ಉತ್ತರ. ಸರಿಯಾದ ಉತ್ತರ 3. ಅನಂತರ ನಾಲ್ಕನೇ ಪ್ರಶ್ನೆ, ಈ ಶಿಲೆಯ ರೂಪಾಂತರ ಶಿಲೆಗೆ ಅತ್ಯುತ್ತಮ ಉದಾಹರಣೆ ಅಂತ ಕೇಳಿದರೆ ನಾಲ್ಕನೇ ಪ್ರಶ್ನೆ ಏನು? ಈ ಶಿಲೆಯ ರೂಪಾಂತರ ಶಿಲೆಗೆ ಅತ್ಯುತ್ತಮ ಉದಾಹರಣೆ. ಇದರ ಸರಿಯಾದ ಉತ್ತರ ನಾಲ್ಕನೇದು. ಒಂದನೇದು ಸರಿಯಾದ ಉತ್ತರ ಪಿಸ್ಟ್, ಸರಿಯಾದ ಉತ್ತರ. ಅನಂತರ ಐದನೇ ಪ್ರಶ್ನೆ ನೋಡಿದ್ರೆ, ಸಹಜ ತಾಪ ತಗ್ಗಿಕೆ ಯಾವ ಮಂಡಲದಲ್ಲಿದೆ ಅಂತ ಕೇಳಿದರೆ ಇದು ಸರಿಯಾದ ಉತ್ತರ ಎರಡನೇದು 6.5. ನಂತರ ಆರನೇ ಪ್ರಶ್ನೆ, ಡೋಲ್ಸ್ ಡ್ರಮ್ಸ್ ಈ ವಲಯ ಅಂತ ಅಂದರೆ ಇದು ಸರಿಯಾದ ಉತ್ತರ ಅಂತರವಲಯ. ನಂತರ ಯಾವ ಕಲ್ಲಿದ್ದಲು ಗಣಿಯಿಂದ ಗರಿಷ್ಠ ಕಲ್ಲಿದ್ದಲು ಲಭ್ಯ ಅಂತ ಕೇಳಿದರೆ ಇದು ಸರಿಯಾದ ಉತ್ತರ ಬುಕಾರೋ. ನಂತರ ಎಂಟನೇ ಕ್ವಶನ್, ಸಮಾನಾಂತರವಾದ ಎರಡು ಫಾಲ್ಟ್ಗಳು ಕುಸಿಯುವ ಮುಖಾಂತರ ಉಂಟಾಗುವ ಕಣಿವೆ ಯಾವುದು ಅಂತ ಕೇಳಿದರೆ ಸರಿಯಾದ ಉತ್ತರ. ಇಲ್ಲಿ 4 ತರ ಕೇಳಿದ್ದು ಮೊದಲನೇ ಆಯ್ಕೆ ಸರಿಯಾದ ಉತ್ತರ ಆಗುತ್ತೆ. ಅನಂತರ ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆ, ವಾಯುಮಂಡಲದ ಅತ್ಯಂತ ಕೆಳಪದರ ಯಾವುದು ಅಂತ ಕೇಳಿದರೆ ಇದು ಸರಿಯಾದ ಉತ್ತರ ಒಂಬತ್ತನೇದು. ಇದು ನಾಲ್ಕನೇದು ಸರಿಯಾದ ಉತ್ತರ ಟ್ರೋಪೋಗೋಲ್. ನಂತರ 10ನೇ ಪ್ರಶ್ನೆ, ಸ್ಥಳಾಕೃತಿಯ ನಕ್ಷೆಗಳು ಇದರಿಂದ ಸಿದ್ಧಪಡಿಸಲಾಗುತ್ತದೆ ಅಂತ ಕೇಳಿದರೆ ಇದು ಸರಿಯಾದ ಉತ್ತರ ಏನಂತ ನೋಡೋಣ. 4 ಆಯ್ಕೆಗಳಿದ್ದು ಅದರಲ್ಲಿ ಸರಿಯಾದ ಉತ್ತರ ಭಾರತದ ಸಮೀಕ್ಷೆ. ಅನಂತರ ಭಾರತದ ರಾಷ್ಟ್ರೀಯ ಆದಾಯ ಮಾಪನದ ಮೊದಲ ಪ್ರಯತ್ನ ಕೈಗೊಂಡವರು ಯಾರು ಅಂತ ಕೇಳಿದರೆ ಇದರ ಸರಿಯಾದ ಉತ್ತರ, ಇದರ 4ರಲ್ಲಿ ತಪ್ಪದಿದ್ದು ಕೊಟ್ಟದ ಆಯ್ಕೆಗಳಲ್ಲಿ ಯಾವುದೂ ಇಲ್ಲ. ಇದರ ಸರಿಯಾದ ಉತ್ತರ ದಾದಾಬಾಯಿ ನವರೋಜಿ ಅವರು. ನೀವು ಬರ್ಕೋರಿ, ದಾದಾಬಾಯಿ ನವರೋಜಿ ಅವರು ಇದನ್ನು ಮೊದಲ ಮಾಪನ ಮಾಡಿದ್ದವರು. ಇದು ಗ್ರೇಸ್ ಮಾರ್ಕ್ಸ್ ಅದ ಫ್ರೆಂಡ್ಸ್. ಓಕೆ, ಯಾವ ಇಲ್ಲ, ಯಾವ ಕ್ವಶನ್ ಅಲ್ಲಿ.
ಆನ್ಸರ್ ಅಲ್ಲಿ. ಓಕೆ. ನಂತರ ಭಾರತದಲ್ಲಿ ವಿತ್ತೀಯ ನೀತಿ ರೂಪಿಸಿದವರು ಯಾರು ಅಂತ ಕೇಳಿದರೆ ಸರಿಯಾದ ಉತ್ತರ ಇದು RBI ದವರು ರೂಪಿಸಿದ್ದಾರೆ. ನಂತರ ನೆಕ್ಸ್ಟ್ ಕ್ವಶನ್, ವಿಜಯ ಕಲ್ಕರ್ ಸಮಿತಿ ಭಾರತದಲ್ಲಿ ರಚನೆ ಆದಿದ್ದು ಇದರ ಸಂಬಂಧಿ ಅಂತ ಕೇಳಿದರೆ ಇದರ ಸರಿಯಾದ ಉತ್ತರ ಸಾರ್ವಜನಿಕ ವಲಯ ಉದ್ಯಮಿಗಳಿಗೆ ಇದು ರೂಪಿಸಿದ್ದಾರೆ. ನಂತರ ಪಂಚಾಯತಿ ರಾಜ್ಯ ಸಂಸ್ಥೆಗಳನ್ನ ಆಧರಿಸಿದ ಕೇಂದ್ರೀಕೃತ ಯೋಜನೆಯನ್ನು ಶಿಫಾರಸು ಮಾಡಿದವರು ಯಾರು ಅಂತ ಕೇಳಿದ್ದಾರೆ. ಇದರ ಸರಿಯಾದ ಉತ್ತರ ಬಲವಂತರಾಯ್ ಮೆಹ್ತಾ ಸಮಿತಿ. ಅನಂತರ ಅತಿ ಹೆಚ್ಚಿನ ಜನರನ್ನು ಉದ್ಯೋಗದಲ್ಲಿ ತೊಡಗಿಸಿಕೊಂಡಿದ್ದರು. ಅವರ ನೈಜ ಕೊಡುಗೆ ಸೀಮಾಂತ ಇಲ್ಲವೇ ಋಣಾತ್ಮಕವಾಗಿದ್ದರೆ ಅದು ಏನು ಅಂತ ಕೇಳಿದರೆ ಅದು ತಾಂತ್ರಿಕ ನಿರುದ್ಯೋಗ ಆಗುತ್ತೆ. ಅನಂತರ ನೆಕ್ಸ್ಟ್ ಕ್ವಶನ್ 14ನೇ ಕ್ವಶನ್, ಪ್ರಸ್ತುತ ಮಾನವ ಅಭಿವೃದ್ಧಿ ಸೂಚಕದಲ್ಲಿ HDI ಶಿಕ್ಷಣವನ್ನು ಅಳೆಯುವ ವಿಧಾನ ಯಾವುದು ಅಂತ ಕೇಳಿದರೆ ಇದರ ಸರಿಯಾದ ಉತ್ತರ 4 ಆಯ್ಕೆಗಳಿದ್ದು ಸರಿಯಾದ ಉತ್ತರ ಮೂರನೇದಾಗಿತ್ತು. 25 ವರ್ಷಕ್ಕೆ ಮೇಲ್ಪಟ್ಟ ವಯಸ್ಕರ ಸರಾಸರಿ ಶಾಲಾ ಶಿಕ್ಷಣದ ವರ್ಷಗಳು ಮತ್ತು ಶಾಲೆಗೆ ಸೇರುವ ವಯೋಮಾನದ ಹಕ್ಕು ತಮ್ಮ ಜೀವಯುಗಾವಧಿಯಲ್ಲಿ ಪಡೆಯಲಿರುವ ನಿರೀಕ್ಷಿತ ಶಾಲಾ ಶಿಕ್ಷಣದ ವರ್ಷಗಳು. ಮೂರನೇ ಸರಿಯಾದ ಉತ್ತರ. ನಂತರ 17ನೇ ಪ್ರಶ್ನೆ, ಸರಾಸರಿ ಶಾಲಾ ಶಿಕ್ಷಣದ ವರ್ಷಗಳು 17ನೇ ಪ್ರಶ್ನೆ, ಕರ್ಕರೇಖೆ ಹಾದು ಹೋಗುವ ದೇಶ ಯಾವುದು ಅಂತ ಕೇಳಿದರೆ ಸರಿಯಾದ ಉತ್ತರ ಮೆಕ್ಸಿಕೋ. ನಂತರ ಇನ್ನು 18ನೇ ಪ್ರಶ್ನೆ, ಕೆಳಗಿನ ರಾಜ್ಯಗಳಲ್ಲಿ ಯಾವುದು ಅತ್ಯಂತ ನವೀಕರಣಕ್ಕೊಳಗಾದ ರಾಜ್ಯ ಅಂತ ಕೇಳಿದರೆ ಆಕ್ಚುಲಿ ಇಲ್ಲಿ 4 ಉತ್ತರ ಕೊಟ್ಟಿದ್ರೆ ಇದ್ರ ಗ್ರೇಸ್ ಮಾರ್ಕ್ಸ್ ಆಗುತ್ತೆ. ಆಕ್ಚುಲಿ ದೋಸ್ತ ತಮಿಳುನಾಡು ನವೀಕರಣಕ್ಕೊಳಪಟ್ಟ ರಾಜ್ಯ ಇತ್ತೀಚೆಗೆ ಅಂತ ಹೇಳ್ಬೋದು ನಾವು. ಇದನ್ನು ಕೂಡ ಗ್ರೇಸ್ ಮಾರ್ಕ್ಸ್ ಆಗುತ್ತೆ. ಸರಿಯಾದ ಉತ್ತರ ನೋಡಿದ್ರೆ ತಮಿಳುನಾಡು ಆಗುತ್ತೆ ಫ್ರೆಂಡ್ಸ್. ಓಕೆ. ನೆಕ್ಸ್ಟ್, ನೀಲಗಿರಿ ಬೆಟ್ಟಗಳಲ್ಲಿ ಕಾಣದ ಜನಾಂಗ ಯಾವುದು ಅಂತ ಕೇಳಿದರೆ ಇದರ ಸರಿಯಾದ ಉತ್ತರ ಬಡಗ. ಅನಂತರ ಸಂಸತ್ತಿನ 2 ಅಧಿವೇಶನಗಳ ನಡುವಿನ ಅಂತರ ಡ್ಯಾಶ್ ಗಿಂತ ಹೆಚ್ಚಾಗಿರಬಾರದು ಅಥವಾ ಹೆಚ್ಚಿನದಾಗಿರಬಾರದು ಅಂತಂದರೆ ಇದು 6 ತಿಂಗಳಿಗಿಂತ ಹೆಚ್ಚಿನಾಗಿರಬಾರದು. ಓಕೆ, 6 ತಿಂಗಳಿಗಿಂತ ಹೆಚ್ಚಿನಿರಬಾರದು. ನೆಕ್ಸ್ಟ್ ಕ್ವಶನ್ 21ನೇ ಕ್ವಶನ್, ಕೆಳಗಳನ್ನು ಸರಿಯಾದ ಉತ್ತರ ಆಯ್ಕೆ ಮಾಡಿ ಹೊಂದಿಸಿ ಬರೆಯಿರಿ ಅಂತ ಕೇಳಿದರೆ ಇಲ್ಲಿ 4 ಪ್ರಶ್ನೆಗಳು ಮತ್ತು 4 ಆಯ್ಕೆಗಳು ಒಂದು ಪಟ್ಟಿನ 2ರಲ್ಲಿ ಕೊಟ್ಟಿದ್ದಾರೆ. ಇದರ ಸರಿಯಾದ ಉತ್ತರ ಏನಂತ ನೋಡಬಹುದು. ಇದರ ಸರಿಯಾದ ಉತ್ತರ ಓಕೆ, ಸರಿಯಾದ ಉತ್ತರ ಫ್ರೆಂಡ್ಸ್ ಮೂರನೇದಾಗುತ್ತೆ. ಮೂರನೇ ಸರಿಯಾದ ಉತ್ತರ ಆಗುತ್ತೆ. ನಂತರ ರಾಜನೀತಿಯ ನಿರ್ದೇಶನ ತತ್ವಗಳನ್ನು ಈ ಸಂವಿಧಾನದಿಂದ ಎರವಲು ಪಡೆದಿದ್ದೇವೆ ಅಂತಂದಿದ್ದಾರೆ. ಸರಿಯಾದ ಉತ್ತರ ಐರ್ಲ್ಯಾಂಡ್. ನಂತರ ಅಸ್ಪೃಶ್ಯತೆಯ ಅಸಂವಿಧಾನಿಕ ಎಂದು ಘೋಷಿಸಲ್ಪಡುವ ಕಲಂ ಯಾವುದು? ಅಸ್ಪೃಶ್ಯತೆಯ ಅಸಂವಿಧಾನಿಕ ಎಂದು ಘೋಷಿಸಲ್ಪಡುವ ಕಲಂ ಯಾವುದು? ಸರಿಯಾದ ಉತ್ತರ ಕಲಂ 17. ನಂತರ ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯ ತಪ್ಪಿಸುವ ನಿಯಮ ಯಾವುದು? ಸರಿಯಾದ ಉತ್ತರ ಪೋಕ್ಸೋ ಆಗಿದೆ. ಈ ಪೋಕ್ಸೋ ಆಕ್ಟ್ ಆಗಿದೆ. ಇದು 2012ರಲ್ಲಿ ಜಾರಿಗೆ ತರಲಾಗಿದೆ. ನಂತರ ರಾಜ್ಯಸಭೆ ಪ್ರತಿನಿಧಿಸುವುದು ಯಾವುದು ಅಂತ ಕೇಳಿದರೆ ಸರಿಯಾದ ಉತ್ತರ ಭಾರತದ ಪ್ರಜೆಗಳು. ನಂತರ ಆರ್ಥಿಕ ತುರ್ತು ಪರಿಸ್ಥಿತಿ ಘೋಷಣೆಗೆ ಅವಕಾಶ ನೀಡುವ ಕಲಂ ಯಾವುದು ಅಂತ ಕೇಳಿದರೆ ಸರಿಯಾದ ಉತ್ತರ
26ನೇ ಪ್ರಶ್ನೆ, ಆರ್ಥಿಕ ತುರ್ತು ಪರಿಸ್ಥಿತಿ ಘೋಷಣೆಗೆ ಅವಕಾಶ ನೀಡುವ ಕಲಂ ಯಾವುದು? ಸರಿಯಾದ ಉತ್ತರ 356 ಕಲಂ. ಕಲಂ 356. ಓಕೆ, ನೆಕ್ಸ್ಟ್ ಕ್ವಶನ್, 27ನೇ ಪ್ರಶ್ನೆ. ಸರ್ಕಾರಿ ಆಯೋಗವು ಈ ವರದಿಗಾಗಿ ನೇಮಕಗೊಂಡವು ಅಂತ ಹೇಳಿದರೆ ಇದು ಸರಿಯಾದ ಉತ್ತರ. ಎರಡನೇ ಸರಿಯಾದ ಉತ್ತರ ಕೇಂದ್ರ ರಾಜ್ಯ ಸಂಬಂಧ. ನಂತರ 27ನೇ ಪ್ರಶ್ನೆ, ಈ ಕೆಳಕಂಡವುಗಳಲ್ಲಿ ಯಾವುದು ಸಿಂಧೂ ನಾಗರಿಕತೆಯ ಸಮಕಾಲೀನ ನಾಗರಿಕತೆ ಆಗಿಲ್ಲ ಅಂತಂದಿದ್ದಾರೆ. ಇದು ಸರಿಯಾದ ಉತ್ತರ ಈಜಿಪ್ಟ್ ನಾಗರಿಕತೆ. ನಂತರ ಪಾವರ್ಟಿ ಅಂಡ್ ಅನ್ನಿ ಬ್ರಿಟಿಷ್ ರೂಲ್ ಇಂಡಿಯಾ ಪುಸ್ತಕವನ್ನು ರಚಿಸಿದವರು ಯಾರು ಅಂತ ಕೇಳಿದ್ದಾರೆ. ಇದರ ಸರಿಯಾದ ಉತ್ತರ ದಾದಾಬಾಯಿ ನವರೋಜಿ ಅವರು. ನಂತರ 30ನೇ ಪ್ರಶ್ನೆ, ಪ್ರಸಿದ್ಧ ಸ್ವರಾಜ್ಯಷ್ಟ ದಳವು ಈ ಚಳವಳಿಯ ವೈಫಲ್ಯದ ನಂತರ ಸ್ಥಾಪನೆಗೊಂಡಿತು ಎಂದರೆ ಸರಿಯಾದ ಉತ್ತರ ಒಂದನೇದು ಫ್ರೆಂಡ್ಸ್, ಅಸಹಕಾರ ಚಳವಳಿ ನಂತರ. ಓಕೆ, ಇದು 1920 ಆಗಸ್ಟ್ 1ರಲ್ಲಿ ದಳವು ಚಳವಳಿಗೆ ಪ್ರಾರಂಭವಾಯಿತು. ನೆಕ್ಸ್ಟ್ ಇನ್ನು 31ನೇ ಪ್ರಶ್ನೆ. ಫ್ರೆಂಡ್ಸ್, ನನ್ನ ಚಾನಲ್ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಬಟನ್ ಬೆಲ್ ಐಕನ್ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ತಕ್ಷಣ ನೋಟಿಫಿಕೇಶನ್ ಬರುತ್ತೆ ಫ್ರೆಂಡ್ಸ್. ಓಕೆ, ಈಗ ನೆಕ್ಸ್ಟ್ ಕ್ವಶನ್ ನೋಡ್ತಾ ಇದ್ದೀನಿ. ಗಾಂಧಿ ಇರುವಿನ ಒಪ್ಪಂದಕ್ಕೆ ಡ್ಯಾಶ್ ಇದರಲ್ಲಿ ಸಹಿ ಹಾಕಲಾಯಿತು ಕೇಳಿದರೆ ಇದು 1931. ಯಾವಾಗ ಫ್ರೆಂಡ್ಸ್? 1931 ಮಾರ್ಚ್ 5ರಲ್ಲಿ ಸಹಿ ಹಾಕಲಾಯಿತು. ನೆಕ್ಸ್ಟ್, ಈ ಕೆಳಗಿನ ನಿಯತಕಾಲಿಗಳಲ್ಲಿ ಯಾವುದು ಕ್ರಾಂತಿಕಾರಿ ಉಗ್ರಗಾಮಿ ಚಳವಳಿಯೊಂದಿಗೆ ಸಂಬಂಧ ಹೊಂದಿಲ್ಲ? ಸರಿಯಾದ ಉತ್ತರ ಯಂಗ್ ಇಂಡಿಯಾ. ನೆಕ್ಸ್ಟ್ ಕ್ವಶನ್, ಸಂಗಮ ಸಾಹಿತ್ಯದ ಕೇಂದ್ರ ಯಾವುದು? ಸರಿಯಾದ ಉತ್ತರ ಮಧುರೈ. ಆಗಿನ ಪಾಂಡ್ಯ ರಾಜ್ಯದ ಆಶ್ರಯದಲ್ಲಿ ಇದು ಸಂಗಮ ಸಾಹಿತ್ಯದ ಕೇಂದ್ರ ಆಗಿತ್ತು. ನಂತರ ರೈತವಾರಿ ಪದ್ಧತಿಯನ್ನು ಯಾರು ಜಾರಿಗೆ ತಂದರು? ಸರಿಯಾದ ಉತ್ತರ ಸರ್ ಥಾಮಸ್ ಮೆನ್ರೋ, ಮೊದಲನೇ ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್, 35ನೇ ಕ್ವಶನ್. ಇಲ್ಲಿ ಸಂಕೇತ ಕೊಟ್ಟಿದ್ದಾರೆ. ಫಸ್ಟ್ ಸಂಕೇತ ನೋಡಿ, EFGHIJKಗೆ VUTSRQP ಆದರೆ LIMITಗೆ ಯಾವ ಸಂಕೇತ ಅಂತ ಕೇಳಿದ್ರೆ ಫ್ರೆಂಡ್ಸ್ ಇದು ನಾನು ಡೈರೆಕ್ಟ್ ನಾನು ಬಿಡಿಸಿ ನಿಮ್ಗೆ ಆನ್ಸರ್ ಆಗ್ತಾ ಇದ್ದೀನಿ. ಸರಿಯಾದ ಉತ್ತರ 4ನೇದಾಗುತ್ತೆ. ನಂತರ ಈ ಸರಣಿಯಲ್ಲಿನ ಮುಂದಿನ ಸಂಖ್ಯೆ ಕಂಡುಹಿಡಿಯಿರಿ ಅಂತ ಕೇಳಿದರೆ ಇಲ್ಲಿ ಇದರ ಕೊಟ್ಟಿದೆ 2, 4, 12, 48, 240 ಆದರೆ ಇದ್ರ ಮುಂದಿನ ಪ್ರಶ್ನೆ ಯಾವುದು ಅಂತ ಕೇಳಿದರೆ ಸರಿಯಾದ ಉತ್ತರ 4ನೇದಾಗುತ್ತೆ ಫ್ರೆಂಡ್ಸ್, 1440. ನಂತರ ಎ ಮತ್ತು ಬಿ ಒಟ್ಟಾರೆಯಾಗಿ ಕೆಲಸವನ್ನು 6 ದಿನದಲ್ಲಿ ಮುಗಿಸಿಕೊಳ್ಳರು. ಎ ಒಬ್ಬರೇ ಆ ಕೆಲಸವನ್ನು 10 ದಿನದಲ್ಲಿ ಮುಗಿಸಿದರೆ ಬಿ ಎಷ್ಟು ದಿನದಲ್ಲಿ ಕೆಲಸ ಮುಗಿತಾನೆ? ಫ್ರೆಂಡ್ಸ್ ಇದು LCM 2 LCM ತಗೊಂಡು ನೋಡ್ಕೊಂಡ್ರೆ ಇದ್ರ ಸರಿಯಾದ ಉತ್ತರ ಬರುತ್ತೆ. ಸರಿಯಾದ ಉತ್ತರ 8 ದಿನಗಳು, 3ನೇ ಸರಿಯಾದ ಉತ್ತರ. ನಂತರ ವ್ಯಕ್ತಿಯು 30% ವೇತನವನ್ನು ಆಹಾರಕ್ಕಾಗಿ 10% ಅನ್ನು ಮನೆ ಬಾಡಿಗೆಗಾಗಿ ವೆಚ್ಚ ಮಾಡಿದ ಮೇಲೆ 12,000 ಉಳಿದಿದೆ, ಅವನ ವೇತನವೆಷ್ಟು? ಇದ್ರದ್ದು 30% ವೇತನ ಆಹಾರಕ್ಕೆ ಮಾಡಿದ್ರೆ 40% ತಕೊಂಡ್ರೆ ಇದು ಸರಿಯಾದ ಉತ್ತರ ಏನು ಬರುತ್ತಪ್ಪ ಅಂದ್ರೆ 25,000. 40% ತಗೊಂಡು ಟೋಟಲ್ ಉಳಿದ ಅಮೌಂಟ್ 40% ತಗೊಂಡು ಡಿವೈಡ್ ಮಾಡ್ಕೊಂಡ್ರೆ ಅದು ಅಮೌಂಟ್ ಬರುತ್ತೆ 25,000. ಅನಂತರ ಈ ಪ್ರಶ್ನೆಯಲ್ಲಿ 2 ಹೇಳಿಕೆಗಳು 2 ತೀರ್ಮಾನಗಳು ಇದ್ದು
ಒಂದು ಮತ್ತು ಒಂದು ಮತ್ತು ಎರಡು ಎಂದು ಹೇಳುವ ತೀರ್ಮಾನಗಳಲ್ಲಿ ಯಾವುದು ತಾರ್ಕಿಕ ಸಂಧಾನದಿಂದ ಆಯ್ಕೆಯಾದದ್ದು ಎಂಬುದನ್ನು ಹೇಳಿಕೆ ಆಧರಿಸಿ ಕಂಡುಹಿಡಿಯಿರಿ ಅಂತ ಹೇಳಿದ್ರೆ ಇದು ಫಜಲ್ ಸಾರಿ ಫಜಲ್ ತರ ಕೊಟ್ಟಿದ್ದಾರೆ. ಇದು ನೋಡೋಣ. ಕೆಲವು ಒಂಟೆಗಳು ಹಡಗುಗಳಲ್ಲ, ಕೆಲವು ಒಂಟೆಗಳು ಹಡಗುಗಳು, ಯಾವ ಹಡಗು ದೋಣಿ ಅಲ್ಲ ಹೇಳಿಕೆ ಕೊಟ್ಟಿದ್ದಾರೆ. ಅದರ ತೀರ್ಮಾನ ಈ ತರ ಕೊಟ್ಟಿದ್ದಾರೆ. ಕೆಲವು ಹಡಗುಗಳು ಒಂಟೆಗಳು ಮತ್ತೆ ಕೆಲವು ಒಂಟೆಗಳು ದೋಣಿಗಳಲ್ಲ. ಇಲ್ಲಿ ಅವ್ರು ಕೊಟ್ಟಿದ್ದಾನೆ ಕೆಲವು ಒಂಟೆಗಳು ಹಡಗುಗಳು, ಯಾವ ಹಡಗು ದೋಣಿ ಎಲ್ಲ ಕೊಟ್ಟಿದ್ದಾನೆ. ಹಾಗಾಗಿ ಸರಿಯಾದ ಉತ್ತರ ಏನಾಗುತ್ತೆ, 1 ಮತ್ತು 2 ಸರಿಯಾಗುತ್ತೆ. ನಂತರ ನಗಿನ ಪುಷ್ಪಗಳಿಗಿಂತ ಉದ್ದ ಇದ್ದರೂ ಮನುಷ್ಯಾಳಷ್ಟು ಉದ್ದ ಇಲ್ಲ. ರೀನಾ ನಮಗಿಂತ ಉದ್ದ ಇದ್ದಾಳೆ, ಆದರೆ ಪುಷ್ಪಗಳಷ್ಟು ಉದ್ದ ಇಲ್ಲ. ಯಾರು ಅತಿ ಎತ್ತರ ಅಂತ ಹೇಳಿದ್ರೆ ಇದು ಸರಿಯಾದ ಉತ್ತರ ನಮಿತ ಆಗುತ್ತೆ ಫ್ರೆಂಡ್ಸ್. 20 ಗಾತ್ರದ ಮಾದರಿಯಲ್ಲಿ ಮಧ್ಯ ಬೆಲೆ 31.5, ಎರಡು ಹೆಚ್ಚಿನ ವೀಕ್ಷಣೆಗೆ 35 ಮತ್ತು 39 ಸೇರಿಸಿದರೆ ಹೊಸ ಮಾಧ್ಯವು ಎಷ್ಟು ಅಂತ ಕೇಳಿದರೆ ಸರಿಯಾದ ಉತ್ತರ 32. ನೆಕ್ಸ್ಟ್ ಕ್ವಶನ್ಸ್ 42ನೇ ಕ್ವಶನ್. ಸರಕಿನ ದರ ಪ್ರಾರಂಭದಲ್ಲಿ 1250 ಇದ್ದು ಮುಂದಿನ ತಿಂಗಳು 20% ಏರಿಕೆ ಆಯಿತು. ಆದರೆ ಮುಂದಿನ ತಿಂಗಳು 10% ಇಳಿಕೆ ಆಯಿತು. 2 ತಿಂಗಳ ಅನಂತರದ ಬೆಲೆ ಎಷ್ಟು? ಸರಿಯಾದ ಉತ್ತರ 1650. ನಂತರ ಒಂದು ಪಟ್ಟಿಗೆಯಲ್ಲಿ 10 ಚೆಂಡುಗಳಿದ್ದು ಆ ಪೈಕಿ 6 ಹಸಿರು ಮತ್ತು 4 ಕೆಂಪು ಇದ್ದರೆ ಕೆಂಪು ಚೆಂಡು ತೆಗೆಯುವ ಸಂಭವನೀಯತೆ ಎಷ್ಟು ಅಂತ ಕೇಳಿದರೆ ಇದರ ಸರಿಯಾದ ಉತ್ತರ 1ನೇದು. Okay. 44ನೇ ಪ್ರಶ್ನೆ. ರಾಜ್ಯದಿಂದ ಇಂಧನ ತಯಾರಿಕೆಯಲ್ಲಿ ಉಪಯೋಗಿಸುವ ತಂತ್ರಜ್ಞಾನ ಯಾವುದು? ಇದರ ಸರಿಯಾದ ಉತ್ತರ 4ನೇದು ಫ್ರೆಂಡ್ಸ್. ಬಯೋಮೆಥನೇಷನ್. ನಂತರ ವರ್ಮಿ ಕಾಂಪೋಸ್ಟಿಂಗ್ ಅನ್ನು ಮಾಡುವ ಜೀವಿಗಳು ಯಾವುವು ಅಂತ ಕೇಳಿದ್ರೆ ಸರಿಯಾದ ಉತ್ತರ ಎರೆಹುಳ. ನಂತರ ಚಾಲುಕ್ಯರ ಸೈನ್ಯವು ಈ ಕೆಳಗಿನ ಯಾವ ಹೆಸರಿನಿಂದ ಗುರುತಿಸಿಕೊಂಡಿದ್ದು ಅಂತ ಹೇಳಿದ್ರೆ ಚಾಲುಕ್ಯ ಸೇನೆ. ಸಹಜ ಉತ್ತರಲ್ಲ, ಚಾಲುಕ್ಯ ಸೇನೆ ಅಂತಾನೆ ಕೊಂಡಿರ್ತಾರೆ. ನಂತರ ಹೊಯ್ಸಳರ ಕಾಲದ ಶೈಕ್ಷಣಿಕ ಕಲಿಕಾ ಶಾಲೆಗಳನ್ನು ಏನೆಂದು ಕರೆಯುತ್ತಾರೆ ಅಂತ ಕೇಳಿದರೆ ಹೊಯ್ಸಳರ ಕಾಲದಲ್ಲಿ ಅಗ್ರಹಾರಗಳು ಎಂದು ಕರೆಯುತ್ತಿದ್ದರು. ನಂತರ ದೇವಗಿರಿಯ ಶಿವನು ಯಾದವರ ಕಾಲದಲ್ಲಿ ಹೊಸದಾಗಿ ಬೆಳಕಿಗೆ ಬಂದ ವಾಸ್ತುಶೈಲಿ ಯಾವುದು? ಸರಿಯಾದ ದ್ರಾವಿಡ ಶೈಲಿ. ಅನಂತರ ಮೈಸೂರಿನ ಓರಿಯೆಂಟಲ್ ಲೈಬ್ರರಿಯನ್ನು ಸ್ಥಾಪಿಸಿದ ದಿವಾನ ಯಾರು? ಸರಿಯಾದ ಉತ್ತರ ದಿವಾನ ಸಿ ರಂಗಚಾಲೂರ್ಯರು. 3ನೇದು ಸರಿಯಾದ ಉತ್ತರ. ನಂತರ ಮೌರ್ಯರ ಕಾಲದಲ್ಲಿದ್ದ ಆಡಳಿತ ಭಾಷೆ ಯಾವುದು ಅಂತ ಕೇಳಿದರೆ ಸರಿಯಾದ ಉತ್ತರ ಪ್ರಾಕೃತ. ಪ್ರಪಂಚದಲ್ಲಿ ಪ್ರಸಿದ್ಧವಾದ ಖಜುರಾಹೋ ದೇವಾಲಯವನ್ನು ಕಟ್ಟಿಸಿದವರು ಯಾರು? ಸರಿಯಾದ ಉತ್ತರ ಚಂದೇಲರು. ನಂತರ ಹರ್ಷವರ್ಧನನ ಇತಿಹಾಸವನ್ನು ತಿಳಿಸುವ ಹರ್ಷಚರಿತ್ರೆ ಎಂಬ ಗ್ರಂಥವನ್ನು ಬರೆದವರು ಯಾರು? ಸರಿಯಾದ ಉತ್ತರ ಬಾಣಭಟ್ಟ. ನಂತರ ಬಿಜಾಪುರದ
ಬಿಜಾಪುರದ ಗೋಳ್ಗುಮ್ಮಟದ ನಿರ್ಮಾಪಕರು ಯಾರು ಅಂತ ಕೇಳಿದರೆ ಇದು ಎಲ್ಲರಿಗೂ ಗೊತ್ತಿರುವಂತ ವಿಷಯ ಮೊಹಮ್ಮದ್ ಆದಿಲ್ ಶಾಹಿ. ಅನಂತರ ನೆಕ್ಸ್ಟ್ ಕ್ವಶನ್ಸ್ 2010ರಿಂದ 11ರ ಕೃಷಿ ಗಣತಿಯ ಪ್ರಕಾರ ಪರಿಶಿಷ್ಟ ಜಾತಿ ಗುಂಪಿನ ಒಟ್ಟು ಕಾರ್ಯನಿರ್ವಹಣೆಯ ಸ್ವಾಮ್ಯ ಎಷ್ಟು ಅಂತ ಕೇಳಿದರೆ ಇದು ಸರಿಯಾದ ಉತ್ತರ 20%. ಅಂದ್ರೆ 2011 ಜನತೆಯ ಪ್ರಕಾರ ಯಾವ ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ಗ್ರಾಮೀಣ ಜನಸಂಖ್ಯೆ ಇದೆ? ಇದು ಆಕ್ಚುಲಿ ಫ್ರೆಂಡ್ಸ್ ಗ್ರಾಮೀಣ ಪ್ರದೇಶ ಇದ್ದು ಕೊಡಗು ಆಗಿದೆ. ಓಕೆ, ನಂತರ 2011ರ ಜನಗಣತಿ ಪ್ರಕಾರ ಕರ್ನಾಟಕದ ಗ್ರಾಮೀಣ ಸಾಕ್ಷರತೆ ಪ್ರಮಾಣ ಎಷ್ಟು? ಸರಿಯಾದ ಉತ್ತರ ಎರಡನೇದು 68.86%. ಅನಂತರ ಜಿಲ್ಲಾ ಮಾನವ ಅಭಿವೃದ್ಧಿ ವರದಿಯ ಪ್ರಕಾರ ಕರ್ನಾಟಕದ ಯಾವ ಜಿಲ್ಲೆ ಅತ್ಯಂತ ಕೆಳ ಶ್ರೇಣಿಯಲ್ಲಿದೆ? ಸರಿಯಾದ ಉತ್ತರ ಯಾದಗಿರಿ. ನೆಕ್ಸ್ಟ್ ಕ್ವಶನ್ಸ್ 58ನೇ ಕ್ವಶನ್. ಸಾಮಾಜಿಕ ಬದಲಾವಣೆ ವಿವರಿಸಲು ಬಳಕೆ ಆಗುವ ಪದ ಯಾವುದು ಅಂತ ಕೇಳಿದರೆ ಇದು ಸರಿಯಾದ ಉತ್ತರ ಎರಡನೇದು ಸಂಸ್ಕೃತೀಕರಣ. ನೆಕ್ಸ್ಟ್ ಕರ್ನಾಟಕದಲ್ಲಿ ಮುಂಗಾರು ಬೆಳೆ ಕಾಲದ ಸಮಯ ಯಾವುದು? ಸರಿಯಾದ ಉತ್ತರ ಏಪ್ರಿಲ್ ಇಂದ ಸೆಪ್ಟೆಂಬರ್ ವರೆಗೆ. ನಂತರ ಕರ್ನಾಟಕ ರಾಜ್ಯದ 6ನೇ ವೇತನ ಆಯೋಗದ ಅಧ್ಯಕ್ಷರು ಯಾರು ಅಂತ ಕೇಳಿದರೆ ಸರಿಯಾದ ಉತ್ತರ ಶ್ರೀ MR ಶ್ರೀನಿವಾಸ ಮೂರ್ತಿ ಅವರು. ಇದು ಜೂನ್ 1, 2017ರಂದು ಜಾರಿಗೆ ತರಲಾಗಿದೆ 6ನೇ ವೇತನ. ನಂತರ ಕೃಷ್ಣಾ ಮೇಲ್ದಂಡೆ ಯೋಜನೆಯು ಈ ಜಿಲ್ಲೆಗಳಿಗೆ ನೀರು ಒದಗಿಸುತ್ತದೆ ಅಂತ ಅಂದಿದ್ದಾರೆ. ಇದು ಬಿಜಾಪುರ, ಗುಲ್ಬರ್ಗ ಮತ್ತು ರಾಯಚೂರು ಜಿಲ್ಲೆಗಳಿಗೆ ಕೃಷ್ಣಾ ಮೇಲ್ದಂಡೆ ಯೋಜನೆ ನೀರು ಒದಗಿಸುತ್ತದೆ. ನಂತರ ಗ್ರಾಮೀಣ ಪ್ರದೇಶದ ಬಡತನದ ರೇಖೆಯ ಕೆಳಗಿರುವ SC/ST ಜನರ ಮನೆಗೆ ನೀಡಿರುವ ವಿದ್ಯುತ್ ಸೌಲಭ್ಯ ಕರ್ನಾಟಕ ಸರ್ಕಾರದ ಈ ಯೋಜನೆ ಆಗಿದೆ ಅಂತ ಹೇಳಿದ್ರೆ ಇದು ಭಾಗ್ಯಜ್ಯೋತಿ. ನಂತರ ಮನರಂಜನಾ ತೆರಿಗೆಯನ್ನು ವಿಧಿಸುವುದು ಯಾವ ಸರ್ಕಾರ ವಿಧಿಸುತ್ತದೆ ಅಂತ ಕೇಳಿದರೆ ಇದು ರಾಜ್ಯ ಸರ್ಕಾರ ವಿಧಿಸುತ್ತದೆ. ನಂತರ ನಗರ ಪ್ರದೇಶಕ್ಕಿಂತ ಗ್ರಾಮೀಣ ಪ್ರದೇಶದಲ್ಲಿ ಹೆಚ್ಚು ಕ್ಯಾಲರಿ ಬೇಕಾಗುತ್ತದೆ. ಏಕೆಂದರೆ ಇದು ಗ್ರಾಮೀಣ ಜನರು ಹೆಚ್ಚು ದೈಹಿಕ ಕೆಲಸ ಮಾಡಿರ್ತಾರೆ, ಹೀಗಾಗಿ ಅವರಿಗೆ ಜಾಸ್ತಿ ಕ್ಯಾಲರಿ ಬೇಕಾಗುತ್ತೆ. ನಂತರ 65ನೇ ಪ್ರಶ್ನೆ, ಸುವರ್ಣ ಕ್ರಾಂತಿ ಅವಧಿಯಲ್ಲಿ ಅತ್ಯಧಿಕ ಉತ್ಪಾದನೆ ಆಯಿತು ಅಂತ ಕೇಳಿದರೆ ಯಾವುದು ಅತ್ಯಧಿಕ ಜಾಸ್ತಿ ಉತ್ಪಾದನೆ ಆಗಿದೆ ಅಂತ ಕೇಳಿದರೆ ಇದು ತೋಟಗಾರಿಕೆಯಲ್ಲಿ ಜಾಸ್ತಿ ಜನ ಸುವರ್ಣ ಕ್ರಾಂತಿ ಅವಧಿಯಲ್ಲಿ ತೊಡಗಿದ್ದರು. ಸುವರ್ಣ ಕ್ರಾಂತಿಯನ್ನು 1991ರಿಂದ 2003 ಅವಧಿಗೆ ಸುವರ್ಣ ಕ್ರಾಂತಿ ಅಂತ ಕರೀತಾರೆ. ನೆಕ್ಸ್ಟ್ ಕ್ವಶನ್ಸ್ 66ನೇ ಕ್ವಶನ್. ಮಹಿಳಾ ಸಮೃದ್ಧಿ ಯೋಜನೆಯು ಧ್ಯೇಯ ಏನು ಅಂತ ಕೇಳಿದರೆ ಮಹಿಳಾ ಸಮೃದ್ಧಿ ಯೋಜನೆ ಧ್ಯೇಯ ಏನಪ್ಪಾ ಅಂದ್ರೆ ಗ್ರಾಮೀಣ ಮಹಿಳೆಯರ ಉದ್ಯೋಗಕ್ಕಾಗಿ ಅವರಿಗೆ ಪ್ರೋತ್ಸಾಹ ಮಾಡುವುದು ಮತ್ತು ಸರ್ಕಾರದಿಂದ ಸಂಘಗಳನ್ನು ಉತ್ಪಾದನೆ ಮಾಡಿ ಸಂಘಗಳಿಗೆ ಸಾಲದ ರೂಪದಲ್ಲಿ ಅಮೌಂಟ್ ಅನ್ನು ಕೊಟ್ಟು ಅವರಿಗೆ ಉದ್ಯೋಗಕ್ಕಾಗಿ ಪ್ರೋತ್ಸಾಹ ಕೊಡೋದಾಗಿದ್ದು. ನಂತರ ಪ್ರಥಮಾಕ್ಷರ ಪದ ಮೋಡಂನ ವಿಸ್ತಾರ ಏನು ಅಂತ ಕೇಳಿದರೆ ಇದು ಸರಿಯಾದ ಉತ್ತರ ಮೂರನೇದು ಮಾಡ್ಯುಲೇಷನ್ ಅಂಡ್ ಡಿಮಾಡ್ಯುಲೇಷನ್. ನಂತರ 68ನೇದು ದ್ವಿತೀಯ ಎಳೆಗಳ ಬೆಳಕಿನ ಸಂಜ್ಞೆಗಳನ್ನು ಒಂದೆಡೆಯಿಂದ ಇನ್ನೊಂದೆಡೆಗೆ ಸಾಗಿಸುವುದು ಏನು ಆಗ್ತದೆ ಅಂತ ಕೇಳಿದರೆ ಇದು ಪೂರ್ಣ ಆಂತರಿಕ ಪ್ರತಿಫಲನ ಆಗುತ್ತೆ. ನೆಕ್ಸ್ಟ್ ಒಂದು ಕಾಯಿದ ತಾಪ 98 ಡಿಗ್ರಿ ಸೆಲ್ಸಿಯಸ್ ಇದ್ದು ಅದನ್ನು ಒಂದು ಕಾಯಿದ ತಾಪ 78
ಇದ್ದು ಅದನ್ನು ಸೆಲ್ಸಿಯಸ್ ನಲ್ಲಿ ಹೇಳಿದರೆ ಅದು ಏನಾಗ್ತದೆ ಅಂತ ಹೇಳಿದರೆ ಸರಿಯಾದ ಉತ್ತರ 36.6 ಡಿಗ್ರಿ ಸೆಲ್ಸಿಯಸ್ ಆಗುತ್ತೆ. ನೆಕ್ಸ್ಟ್, ಪಾಲಿಥಿನ್ ಅಥವಾ ಪ್ಲಾಸ್ಟಿಕ್ ಚೀಲಗಳನ್ನು ಮರು ಬೇಕರಿಯ ಬೆಳಕಿಗೆ ಬಳಸಬೇಕಾದ ಅವುಗಳ ದಪ್ಪ ಏನು ಇರಬೇಕು ಅಂತ ಕೇಳಿದರೆ ಅದು 40ರಿಂದ 50 ಇರಬೇಕು ಫ್ರೆಂಡ್ಸ್. ಹಾಗೆ ಸರಿಯಾದ ಉತ್ತರ ಒಂದೇದು ಮೆಕ್ರಾನ್ಗಿಂತ 40 ಮೆಕ್ರಾನ್ಗಿಂತ ಅಧಿಕ ಇರಬೇಕು ಅಂತ 50 ಮೆಕ್ರಾನ್ಗಿಂತ ಒಳಗಡೆ ಇರಬೇಕು. ಕೋಟಾ ನೋಟಿನ ಪತ್ತೆಗೆ ಬಳಕೆ ಮಾಡುವ ವಿಕಿರಣ ಯಾವುದು ಅಂತ ಕೇಳಿದರೆ ಸರಿಯಾದ ಉತ್ತರ ಅವಿಕೆಂಪು ವಿಕಿರಣ. ಅಂತ ಸಮುದ್ರದಲ್ಲಿ ಮುಳುಗದ ವಸ್ತುವಿನ ಪತ್ತೆ ಮಾಡುವ ಸಾಧನ ಯಾವುದು ಅಂತ ಕೇಳಿದರೆ ಸರಿಯಾದ ಉತ್ತರ ಸೋನಾರ್. ನೆಕ್ಸ್ಟ್ ಕ್ವಶನ್ಸ್, ಮಣ್ಣಿನಲ್ಲಿ ಕಂಡುಬರುವ ಆಮ್ಲ ಯಾವುದು? ಸರಿಯಾದ ಉತ್ತರ ಒಂದನೇದು, 4ನೇ ಸರಿಯಾದ ಉತ್ತರ. ನಂತರ ಕೆಳಕಂಡ ಯಾವುದು ಪ್ರಪಂಚದ ಅತಿ ಹೆಚ್ಚಿನ ಶೇಕಡಾವಾರು ಅರಣ್ಯ ಪ್ರದೇಶವನ್ನು ಒಳಗೊಂಡಿದೆ? 4 ಕೈಗೊಳ್ಳಿದ್ದು ಸರಿಯಾದ ಉತ್ತರ 2ನೇ ಸರಿಯಾದ ಉತ್ತರ ಸಂಪೋಷಣೆ ಡೆಸಿಡುಯಸ್ ಕಾಡುಗಳು. ನಂತರ ಬಚ್ಚಿಟ್ಟ ಸಹಜ ಅನಿಲ ಏನಾಗ್ತದೆ ಅಂತ ಕೇಳಿದರೆ ಸರಿಯಾದ ಉತ್ತರ ಅದು 2ನೇದು ಮಿಥೇನ್ ಆಗುತ್ತೆ. ಸರಿಯಾದ ಉತ್ತರ 2ನೇದು ಮಿಥೇನ್. ನಂತರ 76ನೇ ಕ್ವಶನ್, ಕೆಳಗಿನ ಯಾವ ವಸ್ತು ಭೂಮಿಯ ಹೊರ ಪದರದ ಅತಿ ಹೆಚ್ಚಿನ ಭಾರಕ್ಕೆ ಕಾರಣವಾಗಿದೆ ಅಂತ ಕೇಳಿದರೆ ಅದು ಆಮ್ಲಜನಕ. 3ನೇದು ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್, 77ನೇ ಕ್ವಶನ್, X-C2 ಸಂರಕ್ಷಣೆಗೆ ಉದಾಹರಣೆ ಏನು ಅಂತ ಕೇಳಿದರೆ ಇದು ರಾಷ್ಟ್ರೀಯ ಉದ್ಯಾನವನ. ಅನಂತರ ಪಟ್ಟಿ 1 ಮತ್ತು ಪಟ್ಟಿ 2 ಜೋಡಿಸಿ ಸರಿಯಾದ ಉತ್ತರ ಆರಿಸಿಬಿಡಿ ಅಂತ ಹೇಳಿದರೆ ಪಟ್ಟಿ 1 ಮತ್ತು ಪಟ್ಟಿ 2 ಈ ತರ ನೋಡ್ಬೋದು. ಇದರ ಸರಿಯಾದ ಉತ್ತರ ಏನಂತ ನೋಡೋಣ. ಸರಿಯಾದ ಉತ್ತರ 1ನೇದು. ನೆಕ್ಸ್ಟ್ ಕ್ವಶನ್, ಒಂದು ರೈಲಿಗೆ ಬುಲೆಟ್ ರೈಲು ಎಂದು ಕರೆಯಲು ಅದರ ವೇಗ ಈ ಮಿತಿಯಲ್ಲಿ ಇರಬೇಕು ಅಂತ ಕೇಳಿದರೆ ಇದರ ಸರಿಯಾದ ಉತ್ತರ 150ರಿಂದ 200 ಕಿಲೋಮೀಟರ್ ಪ್ರತಿ ತಾಸಿಗೆ. ಸರಿಯಾದ ಉತ್ತರ 2ನೇದು. ಅಂದ್ರೆ ಶರೀರದಲ್ಲಿ ಅಯೋಡಿನ್ ಅನ್ನು ಐಚ್ಛಿಕವಾಗಿ ಸಾಂದ್ರಿಸಿಕೊಳ್ಳುವ ಭಾಗ ಯಾವುದು ಅಂತ ಕೇಳಿದರೆ ಸರಿಯಾದ ಉತ್ತರ 2. ಎಲ್ಲಾ ರಕ್ತದ ಗುಂಪುಗಳಿಂದ ರಕ್ತವನ್ನು ಅಂಗೀಕರಿಸಿಕೊಳ್ಳುವ ರಕ್ತದ ಗುಂಪು ಯಾವುದು ಅಂತ ಕೇಳಿದರೆ ಇದು O ನೆಗೆಟಿವ್. ನಂತರ ಕಾರ್ಬನ್ ಮೊನಾಕ್ಸೈಡಿನ ವಿಷಕಾರಿ ಗುಣಕ್ಕೆ ಕಾರಣವೇನು ಅಂತ ಕೇಳಿದರೆ ಇದು ಸರಿಯಾದ ಉತ್ತರ 3ನೇದಾಗುತ್ತೆ. ರಕ್ತ ಹಿಮೋಗ್ಲೋಬಿನ್ ನೊಂದಿಗೆ ಸಂಯೋಗ ಮಾಡೋದ್ರಿಂದ ಅದು ವಿಷಕಾರಿ ಕಾರಣ. ನಂತರ ರಾಡಿ ನೀರಿನ ಶುದ್ಧೀಕರಣ ಘಟಕದಿಂದ ಹೇಗೆ ಅಂತ ಕೇಳಿದರೆ ಅದು ಘನೀಕರಣ ಆಗುತ್ತೆ. ಕೆಳಗಿನಗಳಲ್ಲಿ ಯಾವುದು ಹಸಿರುಮನೆ ಅನಿಲವಲ್ಲ ಅಂತ ಹೇಳಿದರೆ ಇದು CH4. ಅಂದ್ರೆ ಅಂಡಾಶಯದ ಮಾನವ ಮೊಟ್ಟೆ ಬಿಡುಗಡೆಯಾದಾಗ ಅದು ಏನಾಗುತ್ತೆ ಅಂತ ಕೇಳಿದರೆ ಅದು ಒಂದು ಎಕ್ಸ್ ಕ್ರೋಮೋಸೋಮ್ ಆಗುತ್ತೆ. 86 ಕ್ವಶನ್, ಪ್ರಾಣಿಗಳು, ಸಸ್ಯಗಳು ಮತ್ತು ಇತರ ಸೂಕ್ಷ್ಮಾಣು ಜೀವಿಗಳ ಪಳಿಯುಳಿಕೆಗಳು ಇಲ್ಲಿ ಕಂಡು ಬರುತ್ತವೆ ಅಂತಂದಿದ್ದಾರೆ ಇದು ಸಂಚಿತ ಶಿಲೆಗಳಲ್ಲಿ. ನೆಕ್ಸ್ಟ್ ಕ್ವಶನ್, ಸಾರಜನಕವನ್ನು ಹಿಡಿದಿಡುವ
ಸಾಮರ್ಥ್ಯವುಳ್ಳ ತಂತ್ರವಾಗಿ ಜೀವಿಸಬಲ್ಲ ಒಂದು ಬ್ಯಾಕ್ಟೀರಿಯಾ ಏನಾಗ್ತದೆ ಅಂತ ಕೇಳಿದರೆ ಅದು ಕ್ಲಾಸ್ಟ್ರಿಡಿಯಂ ಆಗುತ್ತೆ. ಒಂದನೇ ಸರಿಯಾದ ಉತ್ತರ. ನಂತರ ಸಕ್ಕರೆಯಿಂದ ವಾಣಿಜ್ಯ ಮೂಲದ ಲಿಂಬೆ ಆಮ್ಲದ ಉಳಿಕೆಯಲ್ಲಿ ಭಾಗಿಯಾದ ಜೀವಿ ಯಾವುದು ಅಂತ ಕೇಳಿದರೆ ಇದು ನಾಲ್ಕನೇದು ಸರಿಯಾದ ಉತ್ತರ. ಬಳಕೆದಾರನ ಮೇಲೆ ಸೂಚ್ಯಂಕದಲ್ಲಿ ಯಾವ ಬಾಬ್ತು ಅತಿ ಹೆಚ್ಚಿನ ತೂಕವನ್ನು ಹೊಂದಿದೆ ಅಂತ ಕೇಳಿದರೆ 4 ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಆಹಾರ. ನಂತರ ಸರ್ವೇಕ್ಷಣ ಒಂದು ತ್ರೈಮಾಸಿಕ ನಿಯತಕಾಲಿಕೆಯಾಗಿದ್ದು ಇದು ಇವರಿಂದ ಪ್ರಕಟಿಸಲ್ಪಡುತ್ತದೆ ಅಂತಂದಿದ್ದಾರೆ. ಸರಿಯಾದ ಉತ್ತರ ಎರಡನೇದು ಸೆಂಟ್ರಲ್ ಕೇಂದ್ರ ಸಂಖ್ಯಾಶಾಸ್ತ್ರ ಕಚೇರಿಯಿಂದ ಇದು ಪ್ರಕಟಿಸಲ್ಪಡುತ್ತದೆ. ನೆಕ್ಸ್ಟ್ 91ನೇ ಪ್ರಶ್ನೆ. 2018 ಸಾಲಿನ ಭೌತಶಾಸ್ತ್ರ ನೋಬೆಲ್ ಪ್ರೋತ್ಸಾಹಕರು 2018 ಸಾಲಿನ ಭೌತಶಾಸ್ತ್ರ ನೋಬೆಲ್ ಪಾರಿತೋಷಿಕವು ಈ ಕೆಳಗಿನ ಕ್ಷೇತ್ರದಲ್ಲಾದ ಸಂಶೋಧನೆಗಾಗಿ ನೀಡಲ್ಪಟ್ಟಿದೆ ಅಂತ ಕೇಳಿದರೆ ಸರಿಯಾದ ಉತ್ತರ 4ನೇದು ಲೇಸರ್ ಭೌತಶಾಸ್ತ್ರಕ್ಕೆ. ನಂತರ 2018 ವಿಶ್ವ ಫಿಫಾ ಕಪ್ ನಲ್ಲಿ ಚಿನ್ನದ ಚೆಂಡು ಇವರಿಗೆ ನೀಡಲ್ಪಟ್ಟಿತ್ತು ಅಂತ ಅಂದಿದ್ದಾರೆ. ಸರಿಯಾದ ಉತ್ತರ ಈ ಎರಡು ಇದರಲ್ಲಿ ಉತ್ತರಗಳು ರಾಂಗ್ ಇದೆ ಫ್ರೆಂಡ್ಸ್. ಇದರಲ್ಲಿ ಸರಿಯಾದ ಉತ್ತರ ಏನಪ್ಪ ಅಂದ್ರೆ ಡಿಡಿಯರ್ ಡಿಸ್ಟಾಂಪ್ಸ್ ಅವರಿಗೆ ಸಿಕ್ಕಿದೆ. ಗ್ರೇಸ್ ಮಾರ್ಕ್ಸ್ ಆಗುತ್ತೆ. ಸರಿಯಾದ ಉತ್ತರ ಡಿಡಿಯರ್ ಡಿಸ್ಟಾಂಪ್ಸ್ ಅವರಿಗೆ ಸಿಕ್ಕಿದೆ. ಅತಿ ಹೆಚ್ಚಿನ ಸಂಖ್ಯೆಯ ಮಹಿಳಾ ಬಾಕ್ಸಿಂಗ್ ಚಾಂಪಿಯನ್ಶಿಪ್ ಗಳನ್ನು ಈ ದೇಶದ ಸ್ಪರ್ಧೆಗಳು ಗೆಲ್ಲಲ್ಪಡುತ್ತಾರೆ ಎಂದಿದ್ದಾರೆ. ಭಾರತ. ನಂತರ 2018 ಸಾಲಿನ ಜ್ಞಾನಪೀಠ ಪ್ರಶಸ್ತಿ ಇವರಿಗೆ ನೀಡಲ್ಪಟ್ಟಿತ್ತು ಎಂದಿದ್ದಾರೆ. ಇದು ಸರಿಯಾದ ಉತ್ತರ 4ನೇದು ಅಮಿತಾಬ್ ಘೋಷ್ ಅವರಿಗೆ. ನೆಕ್ಸ್ಟ್ 95ನೇ ಪ್ರಶ್ನೆ. ಇತ್ತೀಚೆಗೆ ಉಡಾವಣೆಯಾದ ಜಿಸ್ಯಾಟ್ 29 ಅನ್ನು ಈ ಕೆಳಗಿನ ಉದ್ದೇಶಕ್ಕಾಗಿ ಬಳಕೆ ಮಾಡಲಾಗುತ್ತದೆ ಅಂತ ಹೇಳಿದರೆ ಸರಿಯಾದ ಉತ್ತರ 1ನೇದು ಸಂಪರ್ಕ ಸಂಬಂಧ. ಹಳ್ಳಿಗಳಿಗೆ ಸಂಪರ್ಕ ಒದಗಿಸಲು ವಿದ್ಯುತ್ ನೆಟ್ವರ್ಕ್ ಈ ಎಲ್ಲಾ ತರ ಸಂಪರ್ಕ ಒದಗಿಸಲು ಜಿಸ್ಯಾಟ್ ಉಡಾವಣೆ ಮಾಡಿದ್ದಾರೆ. 96ನೇದು ಸ್ಪೇನ್ನೇಕರ್ ಎಂಬುವರು ವಿಶ್ವದ ಅತಿ ದೊಡ್ಡವಾದ ಏನದರ ಅಂತ ಕೇಳಿದರೆ ಅವರು ಮೆದುಳು ಅಣುಕ ಸೂಪರ್ ಕಂಪ್ಯೂಟರ್ ಆಗಿದೆ. ಏನಾಗಿದೆಪ್ಪ ಅನ್ನೋದು ಸ್ಟೇನ್ನೇಕರ್ ಎಂಬುದು ಒಂದು ಮೆದುಳು ಅಣುಕ ಸೂಪರ್ ಕಂಪ್ಯೂಟರ್ ಆಗಿದೆ. ನೆಕ್ಸ್ಟ್ 97ನೇ ಪ್ರಶ್ನೆ. 2018 ಡಿಸೆಂಬರ್ನಲ್ಲಿ ನಿಧನರಾದ ಪದ್ಮಶ್ರೀ ಮುಷರುಲ್ ಹುಸೇನ್ ಅವರು ಈ ಕೆಳಗಿನ ಕ್ಷೇತ್ರದಲ್ಲಿನ ಕೊಡುಗೆಗೆ ಖ್ಯಾತರಾಗಿದ್ದರು ಅಂತ ಹೇಳಿದರೆ ಅವರು ಇತಿಹಾಸ ತಜ್ಞರಾಗಿದ್ದರು. ನಂತರ 98ನೇ ಪ್ರಶ್ನೆ. ಈ ಕೆಳಗಿನ ಯಾವ ಸಿನಿಮಾವು 91ರ ಅಕಾಡೆಮಿ ಪ್ರಶಸ್ತಿಗಳಲ್ಲಿ ಅತಿ ಹೆಚ್ಚಿನ ಸಂಖ್ಯೆಗಳಲ್ಲಿ ಗೆಲುವನ್ನು ಗಳಿಸಿತು ಕೇಳಿದರೆ ಗ್ರೀನ್ ಬುಕ್ ಅಲ್ಲಿ. ನಂತರ 98ನೇ ಪ್ರಶ್ನೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಪ್ರಸ್ತುತ ಗವರ್ನರ್ ಯಾರು ಅಂತ ಕೇಳಿದರೆ ಇದು ಉರ್ಜಿತ್ ಪಟೇಲ್ ಶಕ್ತಿಕಾಂತ್ ದಾಸ್ ಅವರು. ನೆಕ್ಸ್ಟ್ ಕೊನೆಯ ಪ್ರಶ್ನೆ. 2018 ಸಾಲಿನ HDI ರ್ಯಾಂಕಿನಲ್ಲಿ ಭಾರತದ ಶ್ರೇಣಿ ಅಥವಾ ಭಾರತದ ರ್ಯಾಂಕ್ ಎಷ್ಟು ಅಂತ ಕೇಳಿದರೆ ಇದು ಸರಿಯಾದ ಉತ್ತರ 1ನೇದು 130. ಓಕೆ ಫ್ರೆಂಡ್ಸ್, ವಿಡಿಯೋ ನೋಡೋದಕ್ಕೆ ತುಂಬಾ ಧನ್ಯವಾದಗಳು. ನಿಮ್ಮ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಎಲ್ಲ ಗೆಳೆಯರಿಗೆ ಈ ವಿಡಿಯೋ ಶೇರ್ ಮಾಡಿ ಮತ್ತು ಎಲ್ಲ ಗ್ರೂಪ್ಗಳಲ್ಲಿ ವಿಡಿಯೋ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.